ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಗಿಯ ಚಂದ್ರ ಯೂಟ್ಯೂಬ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಹಾಲು ಬಳಸಿ ಯಾವ ರೀತಿ ಚಿಕನ್ ಫ್ರೈನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ತೆಂಗಿನಕಾಯಿ ಹಾಲಲ್ಲಿ ನಾವು ಚಿಕನ್ ಫ್ರೈ ಮಾಡೋದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಇಲ್ಲ ಅಂದರೆ ಒಂದ್ಸರಿ ಈ ಥರ ತೆಂಗಿನಕಾಯಿ ಹಾಲು ಹಾಕಿ ಚಿಕನ್ ಫ್ರೈ ಮಾಡೋದನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಕೋಕೋ ಲೆಮನ್ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 1 kg ನಾನು ಚಿಕನ್ನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಮಸಾಲ ಐಟಮ್ಸ್, ನಾನು ಒಂದು ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಕನ್ ಫ್ರೈ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದಿಷ್ಟು ಮಸಾಲ ಪೌಡರ್ನ ನಾನು ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಕಡೆ ಮಸಾಲ ರುಬ್ಬೋದಕ್ಕೆ ಏನೇನು ಬೇಕು ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 2 ಟೊಮೆಟೊ, 3 ಏಲಕ್ಕಿ, ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಗೋಲ್ಡ್ ವಿನ್ನರ್ ಆಯಿಲ್ ತೊಗೊಂಡಿದ್ದೀನಿ. ಈಗ ನಾನು ತೆಂಗಿನಕಾಯಿನ ಹಾಲು ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋತೀನಿ. ನಾನಿಲ್ಲಿ ಅದನ್ನು ಒಂದು ಜಾಲರಿಗೆ ಹಾಕ್ಕೊಂಡು ನಾನು ಈ ಥರ ಎಲ್ಲ ಕ್ಲೀನಾಗಿ ಸೋಸ್ಕೋತೀನಿ. ಅದನ್ನು ನೀವು ಚಿಕನ್ ಗ್ರೇವಿ ಎಷ್ಟು ಕ್ವಾಂಟಿಟಿಗೆ ನೀವು ನೀರು ಹಾಕೋತೀರಾ, ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ಕಾಯಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನು ಕಾಯಲ್ಲಿ ರೆಡಿ ಮಾಡ್ಕೊಂಡಾಯಿತು. ಮಸಾಲ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ನಾನು ತೊಗೊಂಡಿರೋ 2 ಟೊಮೆಟೊ, ಏಲಕ್ಕಿ ಮತ್ತು ಸ್ವಲ್ಪ ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ, ನಾನು ತೊಗೊಂಡು ಇಟ್ಕೊಂಡಿರೋ ಮೊಸರನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡು ಈ ಥರ ನಾನು ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಒಂದು ಕಡೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾದ ನಂತರ ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ನಾನು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನೋಡಿ ಈ ಥರ. ಅದಾದಮೇಲೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಕ್ವಾಂಟಿಟಿಲಿ ನಾವು ಏನೇನು ಸಾಮಗ್ರಿ ಹಾಕೋಬೇಕು ನಾನು ಅಷ್ಟನ್ನು ಮಾತ್ರ ಹಾಕೋತಾ ಇದ್ದೀನಿ. ನೀವು ಅದೇ ರೀತಿ ಅದೇ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಈ ಚಿಕನ್ ಫ್ರೈ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ. ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಎಲ್ಲ ಚಿಕನಿಗೆ ಹೊಂದ್ಕೋಬೇಕು. ಅಲ್ಲಿವರೆಗೆ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಚಿಕನ್ನನ್ನು ನೋಡಿ. ಇವಾಗ ಎಲ್ಲ ನಾನು ಕ್ಲೀನ್ ಮಾಡಿ ಅದನ್ನೆಲ್ಲ ಹುರ್ಕೊಂಡಿದ್ದಾಯಿತು. ಸ್ವಲ್ಪ ನಾನು ಕಲ್ಲುಪ್ಪನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನು ಮಸಾಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಲ್ಲ ಪೌಡರ್ಗಳು, ಅದರಲ್ಲಿ ಉಪ್ಪಿನಂಶ ಇರುತ್ತೆ. ಅದಕ್ಕೆ ನಾವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಬೇಯೋದಿಕ್ಕೆ ಬಿಡ್ತೀನಿ ನೋಡಿ. ಇವಾಗ ಅದು ನೀರೆಲ್ಲ ಬಿಟ್ಕೊತಾ ಇದೆ. ಆವಾಗ ನಾನಿಲ್ಲಿ ಕಾಯಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ 1 ಕಪ್ ಕಾಯಲ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಧನಿಯಾ ಪೌಡರು, ಸ್ವಲ್ಪ ಖಾರದ ಪುಡಿ, ನಾನು ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅದಷ್ಟು ನಾನು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಕನ್ ಫ್ರೈ ಪೌಡರ್ ತೊಗೊಂಡಿದ್ದೆ. ಆ 2 ಟೇಬಲ್ ಸ್ಪೂನಷ್ಟು ಚಿಕನ್ ಫ್ರೈ ಪೌಡರ್ನು ಹಾಕೋತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇದಿಷ್ಟು ಮಸಾಲ ಹಾಕ್ಕೊಂಡು ನಾನು ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಈ ಚಿಕನ್ ಫ್ರೈಗೆ ಕಾಯಿ ಹಾಲು ಹಾಕಿ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ರುಬ್ಬಿ ಹಾಕೋದಕ್ಕಿಂತ ಈ ಥರ ಕಾಯಿ ಹಾಲು ಮಾಡಿ ಹಾಕ್ಕೊಳ್ಳಿ. ಈ ಚಿಕನ್ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ. ಈಗ ನಾನು ರುಬ್ಬಿರೋ ಮಸಾಲ ಪೇಸ್ಟ್ನ ಹಾಕೋತಾ ಇದ್ದೀನಿ. ಆ ಮಸಾಲನೂ ಕ್ಲೀನಾಗಿ ಆ ಚಿಕನಿಗೆಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೆ ನಾನು ಇವಾಗ ಕ್ಲೀನಾಗಿ ಹುರ್ಕೋತೀನಿ ಅದನ್ನು ನೋಡಿ. ಇವಾಗೆಲ್ಲ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇದನ್ನು ನಾನು ಒಂದು 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಯಾಕಂದರೆ ಆ ಚಿಕನಿಗೆ ಮಸಾಲೆ ಎಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೆ ಕುದಿಸ್ಕೊಳ್ಳೋಣ ನೋಡಿ. ಇವಾಗ ಕುದೀತಾ ಇದೆ ಚಿಕನ್ನು. ಆಲ್ರೆಡಿ ಮುಕ್ಕಾಲು ಭಾಗ ಇದು ಬೆಂದಿದೆ ಚಿಕನ್ನು ನೋಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನಾವು ಚಪಾತಿಗೆ, ವೈಟ್ ರೈಸ್ ಜೊತೆಗೆ, ಮುದ್ದೆಗೂ ತಿನ್ಬೋದು. ಈ ಗ್ರೇವಿ ತುಂಬಾ ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ಬೆಂದಿದೆ. ನೀವು ಗ್ರೇವಿನ ಥಿಕ್ನೆಸ್ ನೋಡಿ ಹಾಕ್ಕೊಳ್ಳಿ. ನೀರು ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಆ ಕ್ವಾಂಟಿಟಿ ಹಾಕ್ಕೊಳ್ಳಿ. ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನಾನು. ಇದನ್ನು ಕೊತ್ತಂಬರಿ ಹಾಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ
ನೋಡಿ ಇವಾಗ ನಾನು ಬೇಯಿಸ್ಕೊಂಡಾಗಿದೆ, ರೆಡಿಯಾಗಿದೆ. ತೆಂಗಿನಕಾಯಿ ಹಾಲಿಂದ ಮಾಡಿರೋ ಚಿಕನ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ಕೊಕೋ ಲೆಮನ್ ಚಿಕನ್ ಫ್ರೈ ಅಂತ ಕೂಡ ಕರಿಬೋದು ಇದನ್ನು. ರುಚಿ ಅಂತೂ ಅದ್ಭುತವಾಗಿದೆ. ನೀವು ಒಂದ್ಸಲಿ ಇದನ್ನೆಲ್ಲ ಟ್ರೈ ಮಾಡಿ. ಈ ಥರ ಚಿಕನ್ ಫ್ರೈ ಮಾಡೋದು ತುಂಬಾ ರುಚಿಯಾಗಿ ಬರುತ್ತೆ. ಈ ಚಿಕನ್ ಫ್ರೈಗೆ ನಾವು ತೆಂಗಿನಕಾಯಿ ಹಾಲು ಮತ್ತು ನಿಂಬೆಹಣ್ಣು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರೇವಿ ಕೂಡ ಅನ್ನದ ಜೊತೆ ತಿನ್ನೋದಕ್ಕಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಫೈನಲಿ ರೆಡಿಯಾಗಿದೆ ಚಿಕನ್ ಫ್ರೈ. ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇದನ್ನು ಗೀ ರೈಸ್ ಜೊತೆ, ವೈಟ್ ರೈಸ್ ಜೊತೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಇದನ್ನು ಗೀ ರೈಸ್ ಜೊತೆಗೆ ನಾನು ಮಾಡ್ಕೊಂಡಿದ್ದೀನಿ ಈ ಚಿಕನ್ ಫ್ರೈನ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಚಿಕನ್ ಫ್ರೈ. ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಚಿಕನಲ್ಲಿ ವೆರೈಟಿ ಮಾಡಿಕೊಟ್ರೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಈ ಥರ ನೀವು ಕಾಯಿ ಹಾಲನ್ನ ರುಬ್ಬಿ ಈ ರೀತಿ ಚಿಕನ್ ಫ್ರೈನ ಮಾಡಿಕೊಟ್ಟು ನೋಡಿ ಮನೇಲಿ. ಯಾವಾಗಲೂ ಇದೇ ರೀತಿ ಚಿಕನ್ ಫ್ರೈನ ಮಾಡಿ ಅಂತ ಕೇಳ್ತಾರೆ. ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಚಿಕನ್ ಫ್ರೈ. ಗೀ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ವೆಜಿಟೇಬಲ್ ಕುರ್ಮಾ ಮಾಡ್ತಿರಲ್ಲ, ಅದೇ ಥರ ಈ ಚಿಕನ್ ಫ್ರೈನ ಮಾಡಿ ಗೀ ರೈಸಿಗೆ ಕೊಟ್ಟು ನೋಡಿ. ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ವೈಟ್ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ರಾಗಿ ಮುದ್ದೆ ಕೂಡ ನೀವು ಈ ಚಿಕನ್ ಫ್ರೈಯಲ್ಲಿ ತಿನ್ಬೋದು. ರಾಗಿ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಫ್ರೈ. ನಾನು ಮಾಡಿರೋ ಕ್ವಾಂಟಿಟಿಲೇ ನೀವು ಈ ಥರ 1 kg ಯಾವ ರೀತಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚಿಕನ್ ಫ್ರೈ. ಹಾಗೆ ಈ ರೀತಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.